ಮೊದಲನೆಯ ಪ್ರಶ್ನೆ, ಮೃತ್ಯುಂಜಯ ಕಾದಂಬರಿಯ ಲೇಖಕರು ಯಾರು? ಎ. ತೇಜಸ್ವಿನಿ, ಬಿ. ತ್ರಿವೇಣಿ, ಸಿ. ಕುವೆಂಪು, ಡಿ. ಎಸ್. ಎಲ್. ಭೈರಪ್ಪ. ಉತ್ತರ ಡಿ. ಎಸ್. ಎಲ್. ಭೈರಪ್ಪ. ರಾಮಾಯಣ ದರ್ಶನಂ ಯಾವ ಕವಿ ಬರೆದಿದ್ದಾರೆ? ಎ. ಕುವೆಂಪು, ಬಿ. ದ. ರಾ ಬೇಂದ್ರೆ, ಸಿ. ಪಂಪ, ಡಿ. ಪುರಂದರದಾಸರು. ಉತ್ತರ ಎ. ಕುವೆಂಪು ಅವರು. ನಾದಬ್ರಹ್ಮ ಶಂಕರ ಕೃತಿಯ ಲೇಖಕರು ಯಾರು? ಎ. ಕಾಳಿದಾಸ, ಬಿ. ಟಿ. ಪಿ. ಕುಮಾರಸ್ವಾಮಿ, ಸಿ. ದ. ರಾ ಬೇಂದ್ರೆ, ಡಿ. ಎಸ್. ಎಲ್. ಭೈರಪ್ಪ. ಉತ್ತರ ಬಿ. ಡಿ. ಪಿ. ಕುಮಾರಸ್ವಾಮಿ. ಮನೆಯ ಮಲ್ಲಿಗೆ ಕವನದ ಕವಿ ಯಾರು? ಎ. ಪಿ. ಎಂ. ಶ್ರೀ ಅವರು, ಬಿ. ಕುವೆಂಪು, ಸಿ. ದ. ರಾ ಬೇಂದ್ರೆ ಅವರು, ಡಿ. ಟಿ. ಟಿ. ನರಸಿಂಹಾಚಾರ್ಯ. ಉತ್ತರ ಸಿ. ದ. ರಾ ಬೇಂದ್ರೆ ಅವರು. ಮಣ್ಣಿನ ಮಗಳು ಎಂಬ ಕೃತಿಯ ಪ್ರಕಾರ ಯಾವುದು? ಎ. ಕವನ, ಬಿ. ನಾಟಕ, ಸಿ. ಕಾದಂಬರಿ, ಡಿ. ಪ್ರಬಂಧ. ಉತ್ತರ ಸಿ. ಕಾದಂಬರಿ. ಕನ್ನಡ ತಾಯಿಯ ತಂಗಾಳೆ ಹಾಡು ಯಾರ ಕೃತಿಯಾಗಿದೆ? ಎ. ಬಿ. ಎಂ. ಶ್ರೀ, ಬಿ. ಕುವೆಂಪು, ಸಿ. ಬೇಂದ್ರೆ, ಡಿ. ದ. ರಾ ಬೇಂದ್ರೆ. ಉತ್ತರ ಬಿ. ಕುವೆಂಪು ಅವರು. ಮುಖಜ್ಜಿಯ ಕನಸು ಯಾವ ಪ್ರಕಾರದ ಕೃತಿಯಾಗಿದೆ? ಎ. ಕಾದಂಬರಿ, ಬಿ. ಕಾವ್ಯ, ಸಿ. ನಾಟಕ, ಡಿ. ಪ್ರಬಂಧ. ಉತ್ತರ ಎ. ಕಾದಂಬರಿ. ಕನ್ನಡದಲ್ಲಿ ಮೊದಲ ನಾಟಕ ಯಾವುದು? ಎ. ವಾಸವದತ್ತ, ಬಿ. ಕುವೆಂಪು ಕೃತಿಗಳು, ಸಿ. ಯಕ್ಷಗಾನ, ಡಿ. ಮಿತ್ರವಿಂದ. ಉತ್ತರ ಡಿ. ಮಿತ್ರವಿಂದ. ಸ್ನೇಹ ಎಂಬ ಪದದ ವಿರುದ್ಧಾರ್ಥಕ ಪದ ಯಾವುದು? ಎ. ಪ್ರೀತಿ, ಬಿ. ದ್ವೇಷ, ಸಿ. ಗೌರವ, ಡಿ. ಸಹಾಯ. ಉತ್ತರ ಬಿ. ದ್ವೇಷ. ಕನ್ನಡ ನಮ್ಮ ತಾಯಿ ಹೆಸರು ಎಂಬ ಸಾಲು ಯಾರದ್ದು? ಎ. ಕುವೆಂಪು, ಬಿ.
ದ ರಾ ಬೇಂದ್ರೆ, ಸಿ ಪಂಪ, ಡಿ ಬಸವಣ್ಣನವರು. ಉತ್ತರ ಎ ಕುವೆಂಪು ಅವರು.